ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಾಕ್ಯ. ಆಕ್ಟ್ಸ್ ಆಫ್ ಅಪೋಸಲ್ಸ್ ಚಾಪ್ಟರ್ 12 ವರ್ಸ್ 5. ಪೇತ್ರನು ಸೆರೆಮನೆಯೊಳಗಡೆ ಕಾವಲಿಯಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ. ಸಭೆಯವರು ಅವನಿಗೋಸ್ಕರ, ಪೇತ್ರನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಯಾವಾಗ ಸಭೆಯವರು ಆಸಕ್ತಿಯಿಂದ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡಿದರು ಎಂಬುದಾಗಿ ನೋಡುವಾಗ, ಪೇತ್ರನನ್ನು ಸೆರೆಮನೆ ಒಳಗಡೆ ಬಂಧಿಸಿ ಇಟ್ಟಾಗ, ಅಂತಹ ಕಠಿಣ ಸಮಯದಲ್ಲಿ, ಉಪದ್ರವದ ಕಾಲದಲ್ಲಿ ಸಭೆಯವರು ಪ್ರಾರ್ಥಿಸಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಕಠಿಣವಾದ ಉಪದ್ರವದ ಕಾಲ ಬರುವಾಗ, ಕಷ್ಟದ ಕಾಲ ಬರುವಾಗ ನಾವು ಏನು ಮಾಡುತ್ತಾ ಇದ್ದೇವೆ? ಸ್ವಾಭಾವಿಕವಾಗಿ ನಾವು ದೂರು ಹೇಳುತ್ತೇವೆ, ನಾವು ಒಬ್ಬರನ್ನೊಬ್ಬರನ್ನು ದೂರುತ್ತೇವೆ, ಬ್ಲೇಮ್ ಮಾಡುತ್ತೇವೆ, ಕಾರಣಗಳನ್ನು ಹುಡುಕುತ್ತೇವೆ, ತಪ್ಪು ಕಂಡು ಹಿಡಿಯುತ್ತೇವೆ. ಆದರೆ ಇಲ್ಲಿ ಮಾಡಿದ, ಸಭೆಯವರು ಮಾಡಿದ, ಕ್ರೈಸ್ತರು ಮಾಡಿದ, ದೇವರ ಮಕ್ಕಳು, ದೇವರ ಶಿಷ್ಯರು ಮಾಡಿದ ಕಾರ್ಯ ಪ್ರಾರ್ಥನೆ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕು. ಸತತವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಸೆರೆಗಳನ್ನು ಒಡೆದು, ಹಲ್ಲೆಲೂಯಾ, ಜನರನ್ನು ಬಿಡಿಸುತ್ತಾರೆ, ಕುಟುಂಬಗಳನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಈ 1ನೇ ಅಧ್ಯಾಯ ಹೇಳುತ್ತಾ ಇದೆ, ಆ ಒಂದು ಸಭೆಯು ಹಿಂಸೆಗೆ ಒಳಗಾಯಿತು. ಹಿಂಸೆಗೆ ಒಳಗಾದಾಗ ಅವರು ಪ್ರಾರ್ಥನೆ ಮಾಡಿದರೆಂಬುದಾಗಿ. ಇವತ್ತು ನಿಮ್ಮ ಜೀವನದಲ್ಲಿ ಕಷ್ಟಗಳು, ಹಿಂಸೆಗಳು, ಉಪದ್ರವಗಳು ಹೆಚ್ಚಾಗುವಾಗ, ಆ ಟೈಮಲ್ಲಿ ಯಾವಾಗ ಹೆಚ್ಚಾಗುತ್ತದೆ ಕಷ್ಟ? ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ, ನಾವು ಜೀವನಕ್ಕಾಗಿ ದುಡಿಯುವಾಗ, ನಾವು ದೇವರ ಹತ್ತಿರ ಹೋಗುವಾಗ, ನಾವು ಬದಲಾಗುವಾಗ ಉಪದ್ರವಗಳು, ಹಿಂಸೆಗಳು ಹೆಚ್ಚಾಗಬಹುದು. ಆದರೆ ನಾವು ಸೋತು ಹೋಗದೆ, ಬಿಟ್ಟು ಕೊಡದೆ, ದೂರದೆ ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ. ದೇವರೇ, ಕಷ್ಟ ಕಾಲದಲ್ಲಿ, ಹಿಂಸೆ ಕಾಲದಲ್ಲಿ ಕಷ್ಟಪಡುವವನು ಇದ್ದರೆ ಅವನು ದೇವರಲ್ಲಿ ಪ್ರಾರ್ಥಿಸಲಿ ಎಂಬುದಾಗಿ ದೇವರೇ ಯಾಕೋಬನ ಮುಖಾಂತರವಾಗಿ ನೀನು ಬರದೆ ಸ್ವಾಮಿ. ಏಸಪ್ಪ, ನಿನ್ನ ಶಿಷ್ಯರು, ನಿನ್ನ ಸೇವಕರಾದ ನಿನ್ನ ಅಪೊಸ್ತಲರು ಹಿಂಸೆಗೆ ಒಳಗಾಗುವಾಗ, ಸೆರೆಮನೆಗೆ ಒಳಗಾಗುವಾಗ, ಏಸಪ್ಪ, ಅವರೆಲ್ಲ ಮಾಡಿದ್ದು ಪ್ರಾರ್ಥನೆ, ಸಭೆಯವರು ಮಾಡಿದ್ದು ಪ್ರಾರ್ಥನೆ, ಸಭೆಯಾಗಿ ಪ್ರಾರ್ಥನೆ ಮಾಡಿದರು, ಗುಂಪಾಗಿ ಪ್ರಾರ್ಥನೆ ಮಾಡಿದರು. ಅಂಥ ಕೃಪೆ ನಮಗೂ ಕೊಡು ಸ್ವಾಮಿ. ನಾವು ಕೂಡ ಕುಟುಂಬವಾಗಿ ಕೂತು, ಕುಟುಂಬದಲ್ಲಿ ಒಂದು ಹಿಂಸೆನಾ, ಕುಟುಂಬಕ್ಕೆ ವಿರೋಧವಾಗಿ ಏನಾದರೂ ಸಮಸ್ಯೆನಾ, ಕುಟುಂಬವಾಗಿ ಕೂತು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಶಕ್ತಿ ಕೊಡಪ್ಪ, ಧೈರ್ಯ ಕೊಡು, ವಿಶ್ವಾಸ ಕೊಡು. ಸೋತು ಹೋಗಬಾರದು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿ ಒಂದು ವೇಳೆ ಕಷ್ಟ ಇರಿದ್ದರೆ ಕುಟುಂಬವಾಗಿ ಕೂತುಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಖಂಡಿತ ನಮ್ಮ ಕಷ್ಟ, ಹಿಂಸೆ, ಹಲ್ಲೆಲೂಯಾ, ಉಪದ್ರವದಿಂದ ನಮ್ಮನ್ನು ಕುಟುಂಬವಾಗಿ ನಮ್ಮನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.